ಅಂತೂರು ಬೆಂತೂರು ಬುಧೀಶ್ವರ ಮಠ ಅಂತ ನಮ್ಮೂರಂತ ರಾಚೋಟಿ ಸ್ವಾಮೀಜಿಯವರು ಬಂದಾಗ ಹಳೆಯ ಮಠ ಇತ್ತು. ಆದ ಕಾರಣ 14 ವರ್ಷ ಆಯ್ತು ಬಂದೀಗ ಅವರು. 14 ವರ್ಷದೊಳಗೆ ಈಗ ಸದ್ಯ ಅವ್ರು ಬಂದು ಅನುಷ್ಠಾನಕ್ಕೆ 33 ದಿನ ಅಂದರೆ 775 ತಾಸುಗಳನ್ನು ಕುಳಿತಿದ್ದು. ಅವರು ಒಳಗೆ ಹೋಗಿ ಕುಳಿತ ನಂತರ ಹೊರಗಿಂದ ಏನೂ ಇದ್ದಿದ್ದಿಲ್ಲ. ಆ ನಂತರ 775 ಲಿಂಗಗಳನ್ನು ಸ್ಥಾಪನೆ ಆದವು. ಈ ಮಠ ಅನ್ನೋದು ಮೊದಲ ಖಗ್ರಾಸವಾಗಿ ಇತ್ತಂತಂದ್ರೂ ಅಡ್ಡಿ ಇಲ್ಲ, ಆ ಟೈಪ್ ಇತ್ತು. ಈಗ ಇದೆಲ್ಲ ಮಾಡಿದ ನಂತರ ಅವ್ರು ಹೊರ ಬಂದ ನಂತರ ಇವೆಲ್ಲ ನೋಡಿ ಅವರು ಆಶ್ಚರ್ಯಚಕಿತರಾದರು. 33 ದಿವಸ ಅನ್ನೋದು ನೀರಿಲ್ಲ, ಆಹಾರ ಇಲ್ಲ, ಹವಾ ಇಲ್ಲ, ಏನಿಲ್ಲ, ಅದರಲ್ಲಿ ಕುಂತರು. ಸ್ವಲ್ಪ ಸುಸ್ತಾಗಿದ್ದರಿಂದ ಅವರು ದವಾಖಾನೆಯಲ್ಲಿ ಸ್ವಲ್ಪ ಆರೈಕೆಯಾಗಿ ಬಂದಿದ್ದಾರೆ. ಮೇಲೆ ನೀರು ಬೀಳ್ತಾಯಿತ್ತು, ಅದಕ್ಕೆ ನೀರಿಂದ ತಂಪಾಗಿದ್ರ ಸಂಬಂಧ ಸುಸ್ತಾಗಿದ್ದಾರೆ ಅಂತ ಹೇಳ್ಬೋದು. ಇದು ಮತ್ತು ಕಳಸಾ ಬಂಡೂರಿ ವಿಚಾರದ ಬಗ್ಗೆ ಅವ್ರ ಬಗ್ಗೆ ತಲೆಯಾಗ ಭಯಂಕರ ವಿಚಾರ ಹೇಳ್ಬೇಕನ್ನೋದು ಐತಿ, ಅವ್ರದ್ದು ಮಾಡ್ಬೇಕನ್ನೋದು ಐತಿ. ಮತ್ತು ಇದು ಲೋಕ ಕಲ್ಯಾಣಕ್ಕಾಗಿ ಎಲ್ಲವನ್ನು ಮಾಡ್ಬೇಕನ್ನೋ ಅಪೇಕ್ಷೆನೇ ಇಟ್ಕೊಂಡು ಅವರು ಮುಂದೆ ಆಲೋಚನೆ ಹೊಂಟಿದ್ದಾರೆ. ನನ್ನ ಹೆಸರು ಚಂದ್ರಕಾಂತ್ ಚೈನ, ಅಂತೂರು ಬೆಂತೂರು. ಭಕ್ತರು ನಾವು ಇಲ್ಲಿ ಅಂತೂರು ಬೆಂತಿಗೆ ಕಂಟಿನ್ಯೂ 8 ದಿವಸನೂ ಬರ್ಕೊತಾ ಇದ್ದೀವಿ. ನಮ್ಗೆ ಅಜ್ಜರ ಬಗ್ಗೆ ಭಾಳ ಪ್ರೀತಿಯಾಗಿ ನಾವು ರಾಚೇಶ್ವರ 33 ತಾಸು 33 ದಿನ ಕುಂತು 775 ತಾಸು ಕುಂತು ಇಡೀ ದೇಶಕ್ಕೆ ಕಲ್ಯಾಣಕ್ಕೋಸ್ಕರ ಕುಂತು ಅವರು ಇದನ್ನು ಮಾಡಿದ್ದಾರೆ. 775 ಅನುಷ್ಠಾನ ಈಶ್ವರ್ಗೆ ಇದನ್ನು ಮಾಡಿದ್ದಾರೆ. ಅಣ್ಣಿಗಿರಿಯಿಂದ ಅರ್ಜುನ್ ಕಲಾ